ಈ ವಿಡಿಯೋಲಿ ಡಿಎಂ ಆಗೋದು ಹೆಂಗೆ ಅಂತ ನೋಡೋಣ. ಡಿಎಂ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ನಿಮ್ ಡ್ರೀಮ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗೋದಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋಲಿ ಡಿಎಂ ಕೆಲಸ ಏನಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನೇನು ಬೇಕು, ಅವ್ರ ಸ್ಯಾಲ್ರಿ ಏನಿರುತ್ತೆ ಎಲ್ಲ ತಿಳ್ಕೊಳ್ಳೋಣ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದು ಒಂದು ಸ್ಟೇಟ್ನ ಮೇನ್ ಆಫೀಸರ್ ಆಗಿರ್ತಾರೆ. ಅವ್ರ ಅಂಡರ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, SDM, ತಹಸೀಲ್ದಾರ್, BDO ಈ ಥರ ಆಫೀಸರ್ಸ್ ಇವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಪೋಸ್ಟಿಂಗ್ ಆಗಿರೋ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಿರೋ ಆಫೀಸರ್ಸ್ ಕೆಲಸ ಸರಿಗೆ ಮಾಡ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋ ಫುಲ್ ಪವರ್ DM ಹತ್ರ ಇರುತ್ತೆ. DM ಬಂದು IAS ಲೆವೆಲ್ನ ಆಫೀಸರ್. ಈಗ DM ಆಫೀಸರ್ ಆಗೋದು ಹೆಂಗೆ ಅಂತ ನೋಡೋಣ. IAS ಆಫೀಸರ್ಸೇ DM ಆಗೋದು. ಸೊ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಬೇಕು ಅಂದರೆ ಫಸ್ಟು IAS ಆಫೀಸರ್ ಆಗಬೇಕು. DM ಆಗೋದಕ್ಕೆ ನೀವು CSE ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗಿ ಬರುತ್ತೆ. ಈ ಎಕ್ಸಾಮ್ನ UPSC ಅವರು ಕಂಡಕ್ಟ್ ಮಾಡ್ತಾರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು. ಈ ಎಕ್ಸಾಮ್ನ ಕ್ಲಿಯರ್ ಮಾಡಿ ಫಸ್ಟ್ ನೀವು IAS ಆಫೀಸರ್ ಆಗ್ತೀರಾ. ಅದಾದ್ಮೇಲೆ 2-3 ಪ್ರಮೋಷನ್ಸ್ ತಗೊಂಡು DM ಆಗ್ತೀರಾ. ಸೊ DM ಆಗೋ ಫಸ್ಟ್ ಸ್ಟೆಪ್ ಬಂದು UPSC ಎಕ್ಸಾಮ್ನ ಕ್ಲಿಯರ್ ಮಾಡಿ IAS ಆಫೀಸರ್ ಆಗಬೇಕು. ಸೊ UPSC ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು. ಕ್ಯಾಂಡಿಡೇಟ್ಸ್ನ ಏಜ್ ಲಿಮಿಟ್ ಬಂದು 21 ಇಯರ್ಸಿಂದ 32 ಇಯರ್ಸ್. ಏಜ್ ಲಿಮಿಟಲ್ಲಿ SC ST ಮತ್ತು OBC ಅವ್ರಿಗೆ ಎಕ್ಸ್ಟೆನ್ಷನ್ ಕೊಡ್ತಾರೆ. OBC ಕ್ಯಾಟಗರಿ ಅವ್ರಿಗೆ 3 ವರ್ಷ, SC ST ಕ್ಯಾಟಗರಿ ಅವ್ರಿಗೆ 5 ವರ್ಷ ಎಕ್ಸ್ಟ್ರಾ ಟೈಮ್ ಲಿಮಿಟ್ ಇರುತ್ತೆ ಈ ಎಕ್ಸಾಮ್ಗೆ ಅಪಿಯರ್ ಆಗೋದಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕ್ಯಾಂಡಿಡೇಟ್ ಬಂದು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಸೊ ಈ ಎಲ್ಲ ಕ್ವಾಲಿಫಿಕೇಶನ್ಸ್ ನಿಮ್ಮ ಹತ್ರ ಇದ್ರೆ ನೀವು UPSC ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು. UPSC ಎಕ್ಸಾಮ್ 3 ಸ್ಟೇಜಸ್ ಅಲ್ಲಿರುತ್ತೆ. ಫಸ್ಟ್ ಒನ್ ಬಂದು ಪ್ರಿಲಿಮ್ಸ್ ಎಕ್ಸಾಮ್, ಸೆಕೆಂಡ್ ಒನ್ ಬಂದು ಮೇನ್ಸ್ ಎಕ್ಸಾಮ್, ಥರ್ಡ್ ಒನ್ ಬಂದು ಇಂಟರ್ವ್ಯೂ. ಸೊ ನೀವು DM ಆಗಬೇಕು ಅಂದರೆ ಈ 3 ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ನೀವು IAS ಆಗೋದಕ್ಕೆ ಫಾರ್ಮ್ ಫಿಲ್ ಮಾಡಾದ್ಮೇಲೆ ಡೇಟ್ ಅನೌನ್ಸ್ ಮಾಡ್ತಾರೆ. ಆಗ ನೀವು ಫಸ್ಟ್ ಎಕ್ಸಾಮ್ ತಗೊಳ್ಳೋದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಈ ಎಕ್ಸಾಮಲ್ಲಿ ಆಪ್ಟಿಟ್ಯೂಡ್ ಕ್ವೆಶ್ಚನ್ಸ್ ಇರುತ್ತೆ. ಸೊ ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವೆಶ್ಚನ್ ಬರುತ್ತೆ ಅಂತ ತಿಳ್ಕೊಬೇಕು ಅಂತಿದ್ರೆ UPSC ಸಿಲೆಬಸ್ PDF-ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಪ್ರಿಲಿಮ್ಸಲ್ಲಿ 2 ಎಕ್ಸಾಮಿನೇಷನ್ ಇರುತ್ತೆ, ಟೋಟಲ್ 400 ಮಾರ್ಕ್ಸ್ಗೆ. ಇದನ್ನು ಸಾಲ್ವ್ ಮಾಡೋಕ್ಕೆ 2 ಅವರ್ ಟೈಮ್ ಕೊಟ್ಟಿರ್ತಾರೆ. ಎರಡನೇದು ಬಂದು ಮೇನ್ಸ್ ಎಕ್ಸಾಮ್. ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ಸ್ಗೆ ಅಪಿಯರ್ ಆಗಬೇಕು. ಇದರಲ್ಲಿ ಟೋಟಲ್ ಆಗಿ 9 ಪೇಪರ್ ಇರುತ್ತೆ. ಪ್ರತಿಯೊಂದು ಪೇಪರ್ನು ಕಂಪ್ಲೀಟ್ ಮಾಡೋಕ್ಕೆ 3 ಅವರ್ ಟೈಮ್ ಕೊಟ್ಟಿರ್ತಾರೆ. ಮೂರನೇದು ಬಂದು ಇಂಟರ್ವ್ಯೂ. ಫೈನಲ್ ಆಗಿ ಇಂಟರ್ವ್ಯೂ ಕ್ಲಿಯರ್ ಮಾಡಾದ್ಮೇಲೆ ನಿಮ್ಮನ್ನ IAS ಟ್ರೈನಿಂಗ್ ಮಾಡೋದಕ್ಕೆ ಕಳಿಸ್ತಾರೆ. ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನೀವು ಸಕ್ಸಸ್ಫುಲ್ ಆಗಿ IAS ಆಫೀಸರ್ ಆಗ್ತೀರಾ. ನಿಮಗೆ IAS ಪೋಸ್ಟಿಂಗ್ ಕೊಡ್ತಾರೆ. IAS ಆಫೀಸರ್ ಆಗಿ 5ರಿಂದ 7 ವರ್ಷ ಸರ್ವಿಸ್ ಮಾಡಾದ್ಮೇಲೆ ಫೈನಲ್ ಆಗಿ DM ಆಗ್ತೀರಾ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಡೈರೆಕ್ಟ್ ಆಗಿ DM ಆಗಲ್ಲ, ಫಸ್ಟು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಗ್ತೀರಾ. ಅದಾದ್ಮೇಲೆ ಅಡಿಷನಲ್ ಡಿವಿಷನ್ ಮ್ಯಾಜಿಸ್ಟ್ರೇಟ್, ಆಮೇಲೆ DM. ಆದರೆ ಯಾರೂ ಎಕ್ಸಾಕ್ಟ್ ಟೈಮ್ ಫ್ರೇಮ್ನ ಹೇಳೋಕ್ಕಾಗಲ್ಲ. ನೀವು IAS ಇಂದ DM ಆಗೋದು ನಿಮ್ಮ ಪರ್ಫಾರ್ಮೆನ್ಸ್ ಬೇಸಸ್ ಮೇಲೆ. ಈಗ ಲಾಸ್ಟ್ DMನ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡೋಣ. DMನ ಸ್ಯಾಲ್ರಿ ಬಂದು 78,000 ಇಂದ 2,50,000 ತನಕ ಹೋಗುತ್ತೆ. ಅದು ಸರ್ವಿಸ್ ಆಗ್ತಾ ಆಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮರಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.